ಇಲ್ಲಿ ಇಂಪಾರ್ಟೆಂಟ್ ಹಾಕಿದ್ದೀನಿ. ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿ ಕೊನೆಯದಾಗಿ ಗೊತ್ತಾಗುತ್ತೆ ನಿಮಗೆ. ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಮೆಥಡ್ ಸ್ಪೆಸಿಫೈ ಮಾಡಿದ್ದಾರೆ, ಹಾಗಾಗಿ ಆ ರೀತಿಯಲ್ಲೇ ಮಾಡಬೇಕು. ಸೊ ಗಿವನ್ ಎರಡು ಈಕ್ವೇಷನ್ಸ್ ಒಂಥರ ಈಸಿಯಾಗಿ ಬರ್ಕೊಳಂತ, ಅಂದ್ರೆ ಏನು ಡಿನಾಮಿನೇಟರ್ ಏನು ಕಷ್ಟ ಸುಖ ನೋಡಿದಾಗ ಎಲ್ಲ ಆರಾಮಾಗಿದೆ. ಸೊ ಅದನ್ನೇ ಕಾಪಿ ಮಾಡ್ಕೊಳ್ಳೋಣ. 3x minus y is equal to 3. ಇದು ನಮ್ಮ ಈಕ್ವೇಷನ್ 1. 9x minus 3y is equal to 9. ಇದು ನಮ್ಮ ಈಕ್ವೇಷನ್ 2. ಇವಾಗ ಎಕ್ಸ್ಪ್ರೆಸಿಂಗ್ x in terms of y ಇಲ್ಲಾಂದ್ರೆ y in terms of x ಮಾಡಬೇಕು. ಇಲ್ಲಿ ಸ್ವಲ್ಪ ನಿಧಾನಕ್ಕೆ ನೋಡಿ, ಯಾವುದು ಸುಲಭ ಅಂತ ಹೇಳಿದ್ರೆ ಯಾವುದು? -1y. ಮೈನಸ್ ಇದೆ, ಹೌದು, ಅದನ್ನ ಈ ಕಡೆ ಮಾಡಿ ಪ್ಲಸ್ ಮಾಡ್ಕೊಬೋದು. ಬಟ್ 1 ಇದೆಯಲ್ಲ, ಹಾಗಾಗಿ ಅದು ಸುಲಭ. ಸೊ ಎಕ್ಸ್ಪ್ರೆಸಿಂಗ್ y in terms of x from equation 1. ಆಯ್ತಾ? ಇವಾಗ ಏನ್ ಮಾಡ್ಬೇಕು ಅಂದ್ರೆ ಕ್ವಶನ್ ನ ಬರ್ಕೊಳ್ಳೋಣ. ನನಗೆ ಇಲ್ಲಿ y ಈ ಕಡೆ ಬೇಡ, ಆ ಕಡೆ ಹೋಗಿಸ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಪಾಸಿಟಿವ್ ಆಗುತ್ತೆ. ಅದು 3ನೇ ಈ ಕಡೆ ತರಿಸ್ಬೇಕು ಅಂತ ಹೇಳಿದ್ರೆ +1y ಮಾಡಬೇಕಾಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. 3x is equal to 3 + 1y. ಆಮೇಲೆ ಇದನ್ನ -3, ಇಲ್ಲೂ ಸ್ವಲ್ಪ, ಇಲ್ಲೂ ಕೂಡ ಹೀಗೆ ಬರೀಬಹುದು -3. ಸೊ 3x - 3 is equal to 1y. ಹಿಂಗೆ ಇದೆಲ್ಲ ಬೇಡ ನಮಗೆ, ಡೈರೆಕ್ಟ್ ಮಾಡ್ತೀವಿ ಅಂದ್ರೆ ಕೂಡ ತಪ್ಪಲ್ಲ, ಮಾಡ್ಬೋದು. ಸೊ 1y is equal to 3x - 3 ಬಂತು, ಅದೇ ನಿಮ್ಮ ಉತ್ತರ. ನಿಮ್ಗೆ ಇದು ಬೇಡ ಅಂತ ಹೇಳಿದ್ರೆ ಇನ್ನೊಂದು ರೀತಿಯಲ್ಲಿ ಅಂದ್ರೆ ಇಲ್ಲಿ ಜಾಗ ಆಗುತ್ತೆ ಅಂದ್ರೆ ಆಲ್ಟರ್ನೇಟಿವ್ಲಿ ಇನ್ನೊಂದು ಏನ್ ಮಾಡ್ಬೋದು ಅಂತ ಹೇಳಿದ್ರೆ 3x - 1y is equal to 3. x ಅನ್ನ ಆ ಕಡೆ ಕಳಿಸಿ. -1y is equal to -3x + 3. ಆಮೇಲೆ ಇದು ನೆಗೆಟಿವ್ ಹೋಗ್ಬೇಕು ಅಂತ ಹೇಳಿದ್ರೆ ಡಿವೈಡ್ ಬೈ -1 ವಿತ್ ಆಲ್ ದ ಟರ್ಮ್ಸ್. ಕೋಎಫಿಷಿಯಂಟ್ ಹೇಗೆ ಕ್ಯಾನ್ಸಲ್ ಮಾಡ್ತೀರೋ ಹಾಗೆ. ಸೊ ನೆಗೆಟಿವ್ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಪಾಸಿಟಿವ್ ಆಗುತ್ತೆ. 1y is equal to 3x - 3 ಆಗುತ್ತೆ. ಸರಿನಾ? ಇದನ್ನ ನೀವು ಈಕ್ವೇಷನ್ 3 ಅಂತ ಕರೆದು, ಇದು ಕೂಡ ಅದೇನೆ, ಬಟ್ ಬೇರೆ ರೀತಿಯಲ್ಲಿದೆ. ನಿಮ್ಗೆ ಯಾವ್ದು ಸುಲಭ ಆಗುತ್ತೆ ಅದ್ ಮಾಡಿ. ಇದು ಅದು ಅಂತ ಏನಲ್ಲ, ನಾನು ಎರಡು ರೀತಿಯಲ್ಲಿ ನೋಡಿಸ್ದೆ. ಇವೆರಡು ಬೇಡ, ನಂಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ ಮ್ಯಾಥ್ಸು, ಇದು ಮನ್ಸಲ್ಲೇ ಮಾಡ್ತೀನಿ ಅಂತ ಹೇಳಿದ್ರೆ ಅದು ತೊಂದರೆ ಇಲ್ಲ. ಸರಿನಾ? ಸೊ ಕೊನೆಯದಾಗಿ ಏನಂತ ಹೇಳಿದ್ರೆ ಈ ಎಕ್ಸ್ಪ್ರೆಷನ್ ಬರಬೇಕು. ಬರುತ್ತೋ ಇಲ್ಲ ನೀವು ನೋಡ್ಕೊಳ್ಳಿ. ಇವಾಗ ಇಲ್ಲಿಂದ ಮಾಡ್ರೋ ಹುಡುಗರು, ನೀವೇ ಸ್ವಂತ ಮಾಡಿ. ಇಲ್ಲಿಂದ ಸಬ್ಸ್ಟಿಟ್ಯೂಟ್ y in ಈಕ್ವೇಷನ್, ಇಲ್ಲಿ 1 ತಗೊಂಡಿದೀವಿ, ಹಾಗಾಗಿ 2. ಸೊ 9x - 3 times of 3x - 3 is equal to 9. ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು, ಏಕೆಂದ್ರೆ -3 ಇದೆ. ಸೊ 9x ಮೈನಸ್ ಆಫ್ ಇವೆಲ್ಲ ಎಕ್ಸ್ಪ್ರೆಷನ್ ಅಂದ್ರೆ -3 into 3x, that is 9x. Minus of minus is plus, 3 into 3 is 9, is equal to 9. ಇವಾಗ plus 9x minus 9x ಕ್ಯಾನ್ಸಲ್ ಆಗುತ್ತೆ. 9 is equal to 9. ಇವಾಗ ಹೇಗೆ ಉತ್ತರ ಎಲ್ಲಿದೆ? ಇಲ್ಲಿ ಉತ್ತರ ಇಷ್ಟೇ, ಇದೇ ಉತ್ತರ. ಇದು ನಮ್ಮ ಟ್ರೂ ಸ್ಟೇಟ್ಮೆಂಟ್. ಆಸ್ ಇಟ್ಸ್ ಅ ಟ್ರೂ ಸ್ಟೇಟ್ಮೆಂಟ್. ಆಯ್ತಾ? ನಂಬರ್ ಆಫ್ ಸೊಲ್ಯೂಷನ್ ಇಸ್ ಇನ್ಫೈನೈಟ್. ಇದೇ ನಮ್ಮ ಉತ್ತರ. ಸೊ ಯಾವತ್ತಿದ್ರು ಟ್ರೂ ಸ್ಟೇಟ್ಮೆಂಟ್ ಬಂದಾಗ ಏನ್ ಬೇಕಾದ್ರೂ ಆಗಿರ್ಬೋದು, 0 0 x is equal to x, ಏನ್ ಬೇಕಾದ್ರೂ ಆಗಿರ್ಬೋದು. ಇಲ್ಲಾಂದ್ರೆ 9 + x is equal to 9 + x, ಏನ್ ಬೇಕಾದ್ರೂ ಆಗಿರ್ಬೋದು.
ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಒಂದೇ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದು ನಿಮ್ಮ ಟ್ರೂ ಸ್ಟೇಟ್ಮೆಂಟ್. ಅದರಲ್ಲಿ ಇನ್ಫೈನೈಟ್ ಸೊಲ್ಯೂಷನ್ ಇರುತ್ತೆ ಅಂತ ಹೇಳಿದ್ರೆ ದ ಲೈನ್ಸ್ ಆರ್ ಓವರ್ಲ್ಯಾಪಿಂಗ್, ದ ಲೈನ್ಸ್ ಆರ್ ಡಿಪೆಂಡೆಂಟ್, ಒಂದ್ರ ಮೇಲೆ ಒಂದು ಲೈನ್ ಇದೆ